ನಮಸ್ಕಾರ ಗೆಳೆಯರೆ, 3-4-2024 ಸಂಪೂರ್ಣವಾದಂಥ GK ನೋಡುವ. ಒಂದು ಲೈನಲ್ಲಿ REC ಲಿಮಿಟೆಡ್ ಓನ್ ದ ಸ್ಕಾಚ್ ಅವಾರ್ಡ್ 2024 ಅವಾರ್ಡನ್ನು ಪಡೆದುಕೊಂಡಿದೆ. ಇದು ರಿನ್ಯೂವಬಲ್ ಎನರ್ಜಿ ಫೈನಾನ್ಸಿಂಗ್ ಅನ್ನು ಮಾಡ್ತದೆ. ಅಂದರೆ ಒಂದು ಸಂಸ್ಥೆ ನವೀಕರಿಸಬಹುದಾದಂತಹ ಎನರ್ಜಿಗೆ ಸಂಪೂರ್ಣವಾದಂಥ ಹೊಣೆಯನ್ನು ಹೊತ್ಕೊಂಡಿರ್ತದೆ. ಅದಕ್ಕಾಗಿ ಅದಕ್ಕೆ REC ಲಿಮಿಟೆಡ್ಗೆ ಸ್ಕಾಚ್ ಅವಾರ್ಡನ್ನು ನೀಡಲಾಗಿದೆ. ಇದರ ನಿರ್ದೇಶಕರು TS ಬೋಸ್. ಸ್ಕೈ ರೂಟ್ ಏರೋಸ್ಪೇಸ್ ಅವರು ಕಲಾಮ್ 250 ಎಂಬ ಏರೋಪ್ಲೇಸನ್ನು ವೆಹಿಕಲನ್ನು ಡೆವಲಪ್ ಮಾಡಿದ್ದಾರೆ. ಅದು ಸಂಸ್ಥೆ ಯಾವುದಂದರೆ ಸ್ಕೈ ರೂಟ್ ಏರೋಸ್ಪೇಸ್. ಅವರು ಸ್ಥಾಪನೆ ಮಾಡಿದಂತಹ ಏರೋಪ್ಲೇಸ್ ಯಾವುದು? ಕಲಾಮ್ 250. ನಂತರ ಶೇಫಾಲಿ ಬಿ ಶರಣ್ ಅವರು ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಪ್ರಧಾನ ಮಹಾನಿರ್ದೇಶಕರಾಗಿ ಅಧಿಕಾರವನ್ನು ಸ್ವೀಕರಿಸಿಕೊಂಡಿದ್ದಾರೆ. ಅವರ ಹೆಸರು ಶೇಫಾಲಿ ಬಿ ಶರಣ್. ಇದು 1919ರಲ್ಲಿ ಸ್ಥಾಪನೆಯಾಗಿದ್ದು ಪ್ರಸ್ತುತ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ. ನಂತರ ಚೆಸ್ ರೇಟಿಂಗ್ ಬಿಡುಗಡೆ ಮಾಡುವ ಸಂಸ್ಥೆ ಯಾವುದಂದರೆ PD ಎಂಬುವ ಸಂಸ್ಥೆ. ನಂತರ ಚೆಸ್ ರೇಟಿಂಗ್ನಲ್ಲಿ ಅರ್ಜುನ್ ಇಂಗೇಶಿ 9ನೇ ಕ್ರಮಾಂಕದ ಆಟಗಾರರಾಗಿದ್ದಾರೆ. ವಿಶ್ವನಾಥ್ ಆನಂದ್ ಅವರನ್ನು ಬೀಟ್ ಮಾಡಿ ಇವರು 9ನೇ ಕ್ರಮಾಂಕಕ್ಕೆ ಹೋದಂಥ ಆಟಗಾರರು, ಅದರಿಂದ ಸುದ್ದಿಯಲ್ಲಿದ್ದಾರೆ. ನಂತರ ಮಾಜಿ ಪ್ರಧಾನಿ ಸಿಂಗ್ ರಾಜೀವ್ ಸೇರಿ 54 ರಾಜ್ಯಸಭಾ ಸದಸ್ಯರು ನಿವೃತ್ತಿಯನ್ನು ನೀಡಿದ್ದಾರೆ. ರಾಜ್ಯಸಭಾ ಸದಸ್ಯಕ್ಕೆ ಒಟ್ಟು 250ರ ಗರಿಷ್ಠ ಬಲ ಇರ್ತದೆ. 338 ಪರೋಕ್ಷವಾಗಿ ನೇಮಕ ಆಗ್ತಾರೆ. 245 ಈಗ ಪ್ರಸ್ತುತ ಇದೆ. 229 ರಾಜ್ಯದ ಪ್ರತಿನಿಧಿಗಳಾಗಿರ್ತಾರೆ. ಸಂವಿಧಾನದ 4ನೇ ಅನುಚ್ಛೇದದ ಸ್ಥಾನಗಳಿಗೆ ಇದು ಹಂಚಿಕೆಯಾಗಿದೆ. 2023-24 ಸಾಲಿನ ರಕ್ಷಣಾ ರಫ್ತು ನೋಡಿ, ಇದು ಮೊನ್ನೆನೂ ಸುದ್ದಿಯಲ್ಲಿತ್ತು. 21,000 ಕೋಟಿ ರೂಪಾಯಿ ಆಗಿದೆ. ಹಾಗೆ ಭಾಷಾವಾರು ಆಧಾರದ ಮೇಲೆ ಮೊಟ್ಟ ಮೊದಲ ಬಾರಿಗೆ ಸ್ಥಾಪನೆಯಾದಂತಹ ಒಡಿಸ್ಸಾ ದೇಶದ ಉತ್ಕಲ್ ದಿವಸವನ್ನು ಆಚರಣೆ ಮಾಡಲಾಗುತ್ತದೆ. ಓಕೆ. ನಂತರ ಕನ್ನಡ ನಾಡಿನ ಭಾಗೀರಥಿ ಅಂತೂ ಶರಾವತಿ ನದಿಯನ್ನು ಕರೀತಾರೆ. ಶರಾವತಿ ನದಿಯು ಕೂಡ ಇವತ್ತು ಮಿನಿ ವಿಜಯವಾಣಿಯಲ್ಲಿ ಸುದ್ದಿಯಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟು ಅಂಬು ತೀರ್ಥದಲ್ಲಿ ಶರಾವತಿ ನದಿಯ ಉಗಮವಾಗುತ್ತದೆ. ರಸ್ತೆ ಅಪಘಾತದಲ್ಲಿ ಸಂತ್ರಸ್ತರಿಗೆ ಉಚಿತ ಚಿಕಿತ್ಸೆ ನೀಡಲು ಪೈಲಟ್ ಯೋಜನೆಯನ್ನು ಜಾರಿಗೆ ತರಲಾಗಿದೆ. ಪೈಲಟ್ ಯೋಜನೆ ಯಾವುದಕ್ಕೆ ಸಂಬಂಧಪಟ್ಟಂತ ಕೇಳ್ತಾರೆ. ಪೈಲಟ್ ಯೋಜನೆ ಮೊದಲ ಜಾರಿಗೆ ತಂದ ರಾಜ್ಯ ಯಾವುದಂದರೆ ಚಂಡೀಗಢ, ಕೇಂದ್ರ ಸರ್ಕಾರದ ಯೋಜನೆಯಾಗಿದೆ. ನೆಕ್ಸ್ಟು GST ಮೇಲೆ ಬಂದಿದೆ. GST ಅಂದರೆ ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್. ಇದು ಇಂಗ್ಲೀಷ್ ಪತ್ರಿಕೆಯಲ್ಲಿ ಬಂದಂಥ ವಿಷಯ. ಇಂಡಿಕೇಟ್ ಟ್ಯಾಕ್ಸ್ ಇನ್ವಾಲ್ವ್ಡ್ ಬೈ ದ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್, ಎರಡರಲ್ಲೂ ಕೂಡ ಇದು ಇಂಡಿಕೇಟ್ ಮಾಡ್ತದೆ. GST ಈಸ್ ಕೌನ್ಸಿಲ್ ವಿತ್ ದ ಹೈಯೆಸ್ಟ್ ಡಿಸಿಷನ್ ಮೇಕಿಂಗ್ ಬೈ ದ ರಿಗಾರ್ಡಿಂಗ್ GST ಇನ್ ಇಂಡಿಯಾ. ಅಂದರೆ ಎಲ್ಲ ಟ್ಯಾಕ್ಸ್ನ ಸಂಬಂಧಪಟ್ಟಂತಹ ನಿರ್ಧಾರವನ್ನು GST ತೆಗೆದುಕೊಳ್ತದೆ. ಸ್ಟೇಟ್ ಆಫ್ ದ ಗ್ಲೋಬಲ್ ಕ್ಲೈಮೇಟ್ ರಿಪೋರ್ಟ್, ಇದು ಕೂಡ ನ್ಯೂಸ್ನಲ್ಲಿ ಬಂದಿದೆ. ವರ್ಲ್ಡ್ ಮೆಟ್ರಲಾಜಿಕಲ್ ಆರ್ಗನೈಜೇಷನ್ ವಿಲ್ ಗಿವ್ ದ ರಿಪೋರ್ಟ್. ಸ್ಟೇಟ್ ಆಫ್ ದ ಗ್ಲೋಬಲ್ ಕ್ಲೈಮೇಟ್ ರಿಪೋರ್ಟ್ ಅನ್ನು ನೀಡಿದೆ. ಇಂಡಿಯಾ ರಿಸ್ಕಿಂಗ್ ಡೆಮೋಕ್ರಾಟಿಕಲ್ ಡಿವಿಡೆಂಡ್, ಅಂದರೆ ಉದ್ಯೋಗದಲ್ಲಿ ಇಂಡಿಯಾ ಒಂದು ಕ್ಷಮತೆ ಕಡಿಮೆಯಾಗಿದೆ ಅಂತ ರಿಸ್ಕಿಂಗ್ ಡೆಮೋಲಾಜಿಕಲ್ ಡಿವಿಡೆಂಡ್ ಇದನ್ನು ಹೇಳ್ತದೆ. ಡಿಸೈಡೆಡ್ ಟು ದ ವರ್ಕಿಂಗ್ ಪೀಪಲ್ ಆಫ್ ದ ಪಾಪ್ಯುಲೇಷನ್, ಎಷ್ಟು ಜನ ವರ್ಕ್ ಮಾಡ್ತಾರೋ ಅದರ ಮೇಲೆ ಒಂದು ನಿರ್ಧಾರವನ್ನು ಕೈಗೊಳ್ಳುತ್ತದೆ. ನಂತರ ವಿಷಯ ನೋಡೋದಂದರೆ ವೈಕಮ್ ಸತ್ಯಾಗ್ರಹ 100 ವರ್ಷವಾಗಿದೆ. ಇದು ಕೂಡ ಇವತ್ತು ಸುದ್ದಿಯಲ್ಲಿರುವುದು. ಇದು ಯಾವುದಕ್ಕಂದರೆ ಅನ್ಟಚಬಿಲಿಟಿ ಆಫ್ ದ ಕ್ಯಾಸ್ಟ್ ಅಪೋಸಿಷನ್ ಮೂಮೆಂಟ್ಗೆ ಇದು ಸಾಕ್ಷಿಯಾಗಿದೆ. ಇದು ಈ ದಿನದಲ್ಲಿ ಸುದ್ದಿಯಲ್ಲಿರುವಂಥ ವಿಷಯವಾಗಿದೆ. ಧನ್ಯವಾದಗಳು.